ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೀ. ಇವತ್ತಿನ ವೀಡಿಯೋ ಏನಂತಂದರೆ ಬಿರಿಯಾನಿ ರೆಸಿಪಿ ಹೇಳತ್ತೀನಿ. ಅದಕ್ಕೆ ನಾನು ತೊಗೊಂಡಿರೋದು ಏನೇನು ಅಂದರೆ ಹಸಿ ಖಾರ ರುಬ್ಬಿಟ್ಕೊಂಡಿರ್ತೀನಿ. ಆಲ್ಮೋಸ್ಟ್ ನಾನು ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಎಲ್ಲದಕ್ಕೂ ಅದನ್ನೇ ಯೂಸ್ ಮಾಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಆಮೇಲೆ ಸ್ಪೈಸಿ ಐಟಮ್ಸು, ಮೆಂತೆ, ಕರಿಬೇವು ಆ್ಯಂಡ್ ಪುದೀನ, ಸ್ವಲ್ಪ ಕೊತ್ತಂಬರಿನ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಸಪ್ರೇಟಾಗಿ. ಆಮೇಲೆ ಇನ್ನೊಂದು ಸಪ್ರೇಟಾಗಿ ಟೊಮೊಟೊ ಅದನ್ನು ಪೇಸ್ಟ್ ಮಾಡಿ ಅದೊಂದು ಬೌಲಿಗೆ ಹಾಕಿ ಇಟ್ಕೊಂಡಿರ್ತೀನಿ. ಇವಾಗ ಏನು ಬೇಕು ಅಂದ್ರೆ ಸ್ವಲ್ಪ ಪಾತ್ರೆ ಇಲ್ಲ ಕುಕ್ಕರ್ ನಮ್ಮ ಮನೆಯೊಳಗೆ 5 ಲೀಟ್ರಿಂದಿಲ್ಲ 3 ಲೀಟ್ರಿಂದ ಇರೋದ್ರಿಂದ ನಾನು ಮಾಮೂಲಿ ಇದ್ರೊಳಗೆ ಮಾಡತ್ತೀನಿ. ಕುಕ್ಕರ್ ಇದ್ದವ್ರು ಕುಕ್ಕರಲ್ಲೂ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಪಾತ್ರೆ ಬಿಸಿ ಆದಮೇಲೆ ಆಯಿಲ್ ಹಾಕಿ, ಆಯಿಲ್ ಒಂದು 100 ml ಆಯಿಲ್ ಆದ್ರೂ ಓಕೆ, ಹಾಕಬಹುದು. ಅಂದರೆ ಚಿಕನ್ ಅದೆಲ್ಲ ಬೇಯಬೇಕಲ್ಲ, ಸೊ ಹಾಗಾಗಿ 100 ml ಆಯಿಲ್ ಹಾಕಿನಿ ನಾನು. ಆಯಿಲ್ ಹಾಕಿದ ಮ್ಯಾಗ ಅದು ಬಿಸಿ ಆದ ತಕ್ಷಣ ನೆಕ್ಸ್ಟು ಸ್ಪೈಸಿ ಐಟಮ್ಸ್ ಹಾಕಬೇಕು. ಫಸ್ಟ್ ಅದು ಸ್ವಲ್ಪ ಬಿಸಿ ಆದ ತಕ್ಷಣ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋನು. ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಇವಾಗ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಒಂದೊಂದು ಹಾಕ್ಕೋತ ಬರೋನು. ಇವಾಗ ಅದು ಹಸಿ ಖಾರ ಈರುಳ್ಳಿ ಎಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋ ಹಂಗೆ ನೀಟಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಆಮೇಲೆ ಅದು ಸೊಪ್ಪೆಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಏನೇನಂದ್ರೆ ಮೆಂತ್ಯ, ಪುದೀನ, ಕೊತ್ತಂಬರಿ ಅದನ್ನು ಸಪ್ರೇಟಾಗಿ ರುಬ್ಬಿಟ್ಕೊಂಡಿತ್ತು. ಸೊ ಅದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಎಲ್ಲನೂ ಒಟ್ಟು ಕರೆಕ್ಟಾಗಿ ಎಲ್ಲನೂ ಬ್ಲೆಂಡ್ ಆಗಬೇಕದು. ಆಮೇಲೆ ಟೊಮಾಟೊ ರುಬ್ಬಿಟ್ಕೊಂಡಿತ್ತು, ಟೊಮಾಟೊನು ಮಿಕ್ಸ್ ಮಾಡಿಕೊಂಡು ಅಷ್ಟರದ್ದು ಹಸಿ ವಾಸನೆ ಹೋಗೋವರೆಗೂ ನಾವು ಎಣ್ಣೆ ಒಳಗೆ ಒಂದು 2-3 ನಿಮಿಷ ಹಂಗೆ ಬಿಟ್ಟು ಪ್ಲೇಟ್ ಮುಚ್ಚಿಡಬೇಕು. ಪ್ಲೇಟ್ ಮುಚ್ಚಿಟ್ಟು ಹಂಗೆ ಬಿಟ್ಟರೆ ಅದು ಸ್ಮೆಲ್ಲೆಲ್ಲ ಹೋಗಿ ಮೇಲೆ ಆಯಿಲ್ ಥರ ಬರುತ್ತೆ. ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಚಿಕನ್ ಅದು ಹಾಕಬೇಕು. ಅದು ಹೆಂಗಂತ ನೋಡಿರಂತೆ ನೀವೇ ನೋಡಿರಿ. ಸ್ವಲ್ಪ ಇವಾಗ ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಹಾಕಿ ಆಮೇಲೆ ನೆಕ್ಸ್ಟು ಗರಂ ಮಸಾಲ ಇದ್ದರೆ ಗರಂ ಮಸಾಲ ಹಾಕ್ರಿ, ಇಲ್ಲ ಮನ್ಯಾಗ ನೀವು ಪ್ರಿಪೇರ್ ಮಾಡಿದರೆ ನೀವು ಅದನ್ನು ಹಾಕ್ಬೋದು. ಆಮೇಲೆ ನಾನು ಬಿರಿಯಾನಿ ಮಸಾಲ ತರಿಸಿದ್ದೆ. ನಾಟಿ ಸ್ಟೈಲ್ ನೋಡಿದೆ ನಾನು ಬಿರಿಯಾನಿ ಮಸಾಲ, ಬಟ್ ಅದು ನನಗೆ ಅಷ್ಟು ಸಿಗಲಿಲ್ಲ. ಸೊ ಹಾಗಾಗಿ ಮಾಮೂಲಿ ಬಿರಿಯಾನಿ ಮಸಾಲೆ ತರಿಸಿದ್ದೆ, ಅದನ್ನು ಹಾಕಾತೀನಿ. ನಾನಿವಾಗ ಮಾಡ್ತಾ ಇರೋದು ಅರ್ಧ KGಗೆ ಮಾತ್ರ ಚಿಕನ್ ಅರ್ಧ KGದು ಬಿರಿಯಾನಿ ಮಾಡತ್ತೀನಿ ನಾನು. ನಾವೇನು ಅಷ್ಟು ತಿನ್ನಂಗಿಲ್ಲಲ್ಲ, ಸೊ ಹಾಗಾಗಿ. ಆಮೇಲೆ ನಿಮ್ಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೋರಿ. ಇವಾಗ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಆಮೇಲೆ ವಾಟರ್ ಅದು ಹಾಕಿದ ಮೇಲೆ ಇನ್ನೊಂದು ಸತಿ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕ್ಕೋರಿ. ಯಾಕಂದ್ರೆ ನೀರು ಹಾಕಿದ ಮೇಲೆ ಉಪ್ಪು ಕಡಿಮೆ ಆಕ್ಕೈತಿ. ಸ್ವಲ್ಪ ಅಕ್ಕಿ ಅದು ಹಾಕಿದ ಮೇಲೆ ಒಂದಿಷ್ಟು ಉಪ್ಪು ನೋಡಿ ಹಾಕ್ಕೊಂಡ್ರೆ ರುಚಿಗೆ ಎಷ್ಟು ಬೇಕಷ್ಟು ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ಆಮೇಲೆ ಇವಾಗ ಒಂದು 2-3 ನಿಮಿಷ ಹೇಳಿದ್ನಲ್ಲ ನಾನು, ಅದನ್ನು ಪ್ಲೇಟ್ ಮುಚ್ಚಿ ಬಿಟ್ಬಿಡಬೇಕು. ಆಮೇಲೆ ನೆಕ್ಸ್ಟು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಇದು ನೋಡಿರಿ, ನಾನು ಹೇಳಿದೆ ಅಲ್ಲ, ನೀರೆಲ್ಲ ಬಿಟ್ಕೊಳ್ಳುತ್ತಾ ಆಮೇಲೆ ಆಯಿಲೆಲ್ಲ ಬಿಟ್ಕೊಳ್ಳುತ್ತಾ ಅಂತಂದು. ಹಂಗೆ ಬಿಟ್ಕೊಂಡಾದ್ಮೇಲೆ ಚಿಕನ್ ತೊಳೆದು ಇಟ್ಕೊಂಡಿರ್ತೀವಲ್ಲ, ಆ ಇಟ್ಕೊಂಡಿರೋದನ್ನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ಎಷ್ಟು ಬೇಕು ಅಷ್ಟು ವಾಟರ್ ಅದು ಹಾಕ್ಕೊಂಡು ಅದನ್ನು ಒಂದು ಕುದಿಸ್ಕೋಬೇಕು. ಯಾಕಂದ್ರೆ ಚಿಕನ್ ಹಂಗೆ ತೊಳೆದು ಇಟ್ಕೊಂಡಿರ್ತೀವಿ ನಾವು, ಎಣ್ಣೆ ಒಳಗೆ ಏನು ಫ್ರೈ ಮಾಡ್ಕೊಂಡಿರಲ್ಲ. ಸೊ ಹಾಗಾಗಿ ಅದನ್ನು ಒಂದು ಕುದಿಸ್ಬೇಕು. ಸ್ವಲ್ಪ ಎಣ್ಣೆಗೆ ನಿಮ್ಮ ಮೇಲೆ ಡಿಪೆಂಡು. ಸ್ವಲ್ಪ ಎಣ್ಣೆ ಒಳಗೆ ನೀವು ಇದು ಮಿಕ್ಸರ್ ಒಳಗೆ ಏನು ಇವಾಗ ಮಿಕ್ಸ್ ಮಾಡ್ಕೊಂಡಿವಲ್ಲ ಅದ್ರೊಳಗೆ ನೀವು ಸ್ವಲ್ಪ ಹೊತ್ತು ಬಿಟ್ಟು ಫ್ರೈ ಮಾಡ್ಕೋತೀನಿ ಅದ್ರಾಗ ಇರಲಿ ಅಂತಂದ್ರೆ ಅದು ಓಕೆ. ಇಲ್ಲ ನಾನು ವಾಟ್ರ್ ಹಾಕ್ಕೊಂಡು ಬೇಯಿಸ್ಕೋತೀನಿ ಅಂದ್ರೂ ಓಕೆ. ನಾನು ವಾಟ್ರ್ ಹಾಕಿ ಬೇಯಿಸ್ಕೋತೀನಿ. ಇಷ್ಟು ಒಂದು ಕುದ್ಮೇಲೆ ಆಮೇಲೆ ಅದಕ್ಕೆ ಅಕ್ಕಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು.
ಕರೆಕ್ಟ್ ಟೈಮ್ ಇಟ್ಕೊರಿ, 10-15 ನಿಮಿಷ ಕುದಿಸ್ಕೊರಿ. ಅದನ್ನು ಕುದ್ಮೇಲೆ ಈ ಥರ ಬರುತ್ತೆ ನೋಡಿರಿ, ಅದು ಆವಿ ಹೆಂಗೆ ಬರುತ್ತೆ. ಮತ್ತು ನಿಮ್ಗೆ ಅದು ಆವಿ ಎಲ್ಲ ಬಂದಮೇಲೆ ಸ್ವಲ್ಪ ಒಂದು 50% ಚಿಕನ್ ಬೆಂದೈತಿ ಅಂತಂದು ನಿಮ್ಗೆ ಗೊತ್ತಾಗಬೇಕದು. ಸ್ವಲ್ಪ ಕೈ ಒಳಗೆ ಹಿಡಿದು ನೋಡಿರಿ, ಗೊತ್ತಾಗುತ್ತೆ. ಆಮೇಲೆ ನಿಮಗೇನಾರು ಹೇಳಿದ್ನಲ್ಲ, ಉಪ್ಪು ಕಡಿಮೆ ಅನಿಸಿದ್ರೆ ಉಪ್ಪು ಹಾಕ್ಕೊಂಡು ನೋಡಿರಿ. ನಾನು ಅರ್ಧ kg ಚಿಕನ್ ಮಾಡೋದ್ರಿಂದ ನಾನು ಸ್ವಲ್ಪನೇ ಅಕ್ಕಿ ಹಾಕ್ಕೊಂಡಿದ್ದಕ್ಕೆ ನನಗೆ ಅದು ಉಪ್ಪು ಎಲ್ಲ ಕರೆಕ್ಟಾಗಿತ್ತು. ಆಮೇಲೆ ಸ್ವಲ್ಪ ಕಡಿಮೆ ಅನ್ನಿಸ್ತು, ಕುದಿಯುವಾಗ ನಾನು ಹಾಕ್ಕೊಂಡೆ. ಯಾಕಂದ್ರೆ ಚಿಕನ್ನು ಎಲ್ಲನೂ ಉಪ್ಪು ಹೀರ್ಕೊಳ್ಳುತ್ತೆ ಮತ್ತು ರೈಸಿಗೂ ಉಪ್ಪು ಬೇಕು. ನೀವು ಸ್ವಲ್ಪ ಮಸಾಲೆ ತಕ್ಕಂಗೆ ಉಪ್ಪು ಹಾಕಿಬಿಟ್ರೆ ಸಪ್ಪು ಅನ್ನಿಸ್ಬಿಡುತ್ತೆ. ಚಿಕನ್ ಬಾಯಿ ಒಳಗೂ ರುಚಿ ಬರೋಲ್ಲ, ಈಗ ಅನ್ನ ಉಣ್ಣುವಾಗೂ ಅದಷ್ಟು ರುಚಿ ಅನ್ಸೋಂಗಿಲ್ಲ. ಸೊ ಹಾಗಾಗಿ ರುಚಿಗೆ ತಕ್ಕಷ್ಟು ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊರಿ ಅಂತಂದು ಹೇಳ್ತೀನಿ. ಆಮೇಲೆ ಇದು ಫುಲ್ ಕುದ್ದಿದ್ಮೇಲೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ. ನೋಡಿರಿ ಅದು ಹೆಂಗೆ ಕುದೀತೈತಿ ಹಂಗೆ ಆಯಿಲ್ ಹೆಂಗೆ ಬಿಡುತ್ತೆ. ಸೊ ಈ ಥರ ಬಿಡ್ತು ಅಂದಮೇಲೆ ನೆಕ್ಸ್ಟ್ ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ ನಾನು ಆ್ಯಕ್ಚುಲಿ ಇದನ್ನು ದಮ್ ಕಟ್ಟಿಸಿ ಮಾಡತ್ತೀನಿ. ದಮ್ ಕಟ್ಟಿಸಿ ಮಾಡೋದ್ರಿಂದ ಬಾಯಿ ಸಾಫ್ಟಾಗಿ ಬರುತ್ತೆ, ಜ್ಯೂಸಿಯಾಗಿ ಇರುತ್ತೆ ರೈಸ್. ಬಾಯೊಳಗೆ ತಿನ್ನೋಕ್ಕಾಗಲಿ ಅದು ಚೆನ್ನಾಗಿರುತ್ತೆ ಅಂತ ನಾನು ಜ್ಯೂಸಿ ಥರ ಮಾಡತ್ತೀನಿ. ನೀವೇ ನೋಡಿರಿ ನೆಕ್ಸ್ಟ್ ಅದು ಹೆಂಗೆ ಬರುತ್ತೆ ಏನಂತ ನಿಮ್ಗೆ ಗೊತ್ತಾಗ್ತೈತಿ. ಹೆಂಗೆ ಅನ್ನಿಸ್ತು ಹೇಳ್ರಿ ನೀವೂ. ಆಮೇಲೆ ನೀವು ಒಂದು ಸತಿ ಟ್ರೈ ಮಾಡಿರಿ ನೋಡಿರಿ. ಅದು ದಮ್ ಕಟ್ಟಕ್ಕೆ ಬಿಟ್ಟಿದ್ಮೇಲೆ ಆಮೇಲೆ ಈಗ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಎಷ್ಟು ಚೆಂದ ಆಗೈತೆ ಅಂದ್ರೆ ರೈಸ್. ನಾನು ಆ್ಯಕ್ಚುಲಿ ಚಲೋ ಅಕ್ಕಿ ಹಾಕಿಲ್ಲ, ರೇಷನ್ ಅಕ್ಕಿನ ಹಾಕಿರೋದು. ಸೊಸೈಟಿ ಅಕ್ಕಿ ಅಂತಾರಲ್ಲ ಅದು ಅಕ್ಕಿ ಹಾಕಿ ಮಾಡಿದ್ದು. ಅದೇ ಎಷ್ಟು ಉದುರಾಗೈತಿ ನೀವು ಇಮ್ಯಾಜಿನ್ ಮಾಡ್ಕೊರಿ. ಭಾರಿ ಅಂದ್ರೆ ಭಾರಿ ಆಗುತ್ತದೆ ಈ ಥರ ಮಾಡೋದ್ರಿಂದ. ನಾ ಮಾಡಿದ್ದು ಫಸ್ಟ್ ಟೈಮ್ ಬಿರಿಯಾನಿ ಮಾಡಿರೋದು. ನಾನು ಏನೋ ಫಸ್ಟ್ ಟೈಮ್ ಮಾಡಿದ್ರು ನಾನು ವೀಡಿಯೋ ಮಾಡಿ ಹಾಕ್ತೀನಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ಟೇಸ್ಟ್ ವೈಸು ಸಖತ್ತಿತ್ತು. ಮನೆಯೆಲ್ಲ ಬಿರಿಯಾನಿ ವಾಸನೆ ಬರತ್ತಿತ್ತು, ಯಾವಾಗ ಊಟ ಮಾಡ್ತೀನಿ ಅಂತ ಅನ್ಸಾತಿತ್ತು. ಸೊ ನೀವು ಒಂದು ಸತಿ ಮನ್ಯಾಗ ಟ್ರೈ ಮಾಡಿರಿ. ಜ್ಯೂಸಿಯಾಗಿ ಹೇಳಿದ್ನಲ್ಲ ಇದೇ ಥರ ಅದು ಒಂದೊಂದು ಮಾಡ್ತಾರಲ್ಲ, ಉದುರಾಗಾಗಲಿ ಇಲ್ಲ ಅದು ಬಾಯಾಗೆ ಇಟ್ಕೊಂಡು ನುಂಗುವಾಗ ಗಂಟಲ ಸಿಕ್ಕೊಂಡಂಗೆ ಆಗ್ಬಿಡುತ್ತೆ. ಸೊ ಒಂದು ಸತಿ ದಮ್ ಕಟ್ಟಿದ್ಮೇಲೆ ಮತ್ತೆ ಇನ್ನೊಂದು ಸತಿ ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೊರಿ. ನೋಡಿರಿ ನಾನು ತೋರಿಸ್ತೀನಿ ಅಕ್ಕಿನೂ ಎಷ್ಟು ಚೆಂದ ಬಂದೈತಿ. ಈ ಥರ ನೀವು ಪಲಾವಲ್ಲೂ ಮಾಡ್ಕೋಬೋದು, ಮಶ್ರೂಮ್ ಬಿರಿಯಾನಿಯಲ್ಲಿ ಮಾಡ್ಕೋಬೋದು, ಎಗ್ ಬಿರಿಯಾನಿ ಮಾಡ್ಕೋಬೋದು, ಮಾಮೂಲಿ ಪ್ಲೇನ್ ಕುಷ್ಕ ಅಂತ ಏನು ಹೇಳ್ತಾರಲ್ಲ ಚಿಕನ್ ಹಾಕ್ದೇ ಮಾಮೂಲಿ ಈ ಥರ ರೈಸೂ ಮಾಡ್ಕೋಬೋದು ನೀವು. ಚಿಕನ್ ಬೀನ್ಸು ಕ್ಯಾರೆಟು ಅದು ಹಾಕ್ಬೋದು, ಚಿಕನ್ ಇಲ್ಲ ಅಂತಂದರೆ ವೆಜ್ ಬೇಕಾದವ್ರಿಗೆ. ಸೊ ಸಖತ್ ಟೇಸ್ಟಿಯಾಗಿತ್ತು. ನನಗೆ ಲೆಗ್ ಪೀಸ್ ಇಷ್ಟ ಇರೋದ್ರಿಂದ ನಾನು ಲೆಗ್ ಪೀಸ್ ಹಾಕ್ಕೊಂಡು ಟೇಸ್ಟ್ ನೋಡಿದೆ. ಬೇಕಂದ್ರೆ ಅದು ಪೀಸು ಎಲ್ಲ ಹೆಂಗೆ ಬೆಂದಿರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ನೀವು ಮನ್ಯಾಗ ಮಾಡ್ಕೊಂಡು ತಿನ್ನಿರಿ, ಹೆಂಗೆ ಅನ್ನಿಸ್ತು ಅಂತ ನನಗೆ ಫೀಡ್ಬ್ಯಾಕ್ ಕೊಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗುವ. ಬಾಯ್.